ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಾಸ್ತವ ಚಾನಲ್ಗೆ ಸ್ವಾಗತ. ಮಂತ್ರಾಲಯದ ಪೂಜೆ ಪುನಸ್ಕಾರಗಳನ್ನು ಮುಗಿದ ನಂತರ ಮಂತ್ರಾಲಯಕ್ಕೆ ನೀವು ಭೇಟಿ ಕೊಟ್ಟಾಗ ಅಲ್ಲಿನ ಪ್ರಸಿದ್ಧವಾದ ಪುರಾತನ ಸ್ಥಳಗಳಿಗೆ ಭೇಟಿ ಕೊಡಬೇಕಾಗಿರುವಂಥದ್ದು ಯಾವುದು ಅಂತ ಹೇಳ್ತೀನಿ. ಮೊದಲನೇದು ಶ್ರೀ ಅಭಯ ಆಂಜನೇಯ ಸ್ವಾಮೀಜಿ ದೇವಸ್ಥಾನ. ಅಂದರೆ ನೀವು ಮಂತ್ರಾಲಯದಿಂದ ರಿಟರ್ನ್ ಬರಬೇಕಾದ್ರೆ ಮೊದಲನೇ ಪ್ಲೇಸೇ ಇದು ಸಿಗುವಂಥದ್ದು. ಇಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿರುವಂಥದ್ದು. ಇಲ್ಲಿ ನಿಮ್ಮ ದರ್ಶನವನ್ನು ಮಾಡಿಕೊಂಡು ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಇದಾದ ನಂತರ ಇಲ್ಲಿ ಇರುವಂಥ ಆಟೋಗಳಲ್ಲಿ ನೀವು ಪ್ರಯಾಣ ಮಾಡುವಂಥದ್ದು ಸೂಕ್ತ. ಯಾಕಂದರೆ ಅವರೇ ₹150ಗೆ ಕರ್ಕೊಂಡು ಹೋಗುವಂಥದ್ದು. ₹150 ಕೊಟ್ಟರೆ 5 ಪ್ಲೇಸ್ಗಳನ್ನು ಸುತ್ತಿಸುವಂಥದ್ದು. ಅಲ್ಲಿ ಅಭಯ ಆಂಜನೇಯ ದೇವಸ್ಥಾನ ಮುಗಿದ ನಂತರ ಅವರೇ ನಿಮಗೆ ನೆಕ್ಸ್ಟ್ ಮುಂದಿನ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಿಮಗೆ ಯಾವುದು ಅಂತಂತಂದರೆ ಏಕಶಿಲಾ ಬೃಂದಾವನ. ಅಂದರೆ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಅಲ್ಲಿ 12 ವರ್ಷಗಳ ಕಾಲ ತಪಸ್ಸನ್ನು ಮಾಡಿರುವಂಥದ್ದು. ಅಲ್ಲಿ ತಪಸ್ಸನ್ನು ಮಾಡಬೇಕಾದ್ರೆ ಆ ಸ್ಥಳವನ್ನು ಇಲ್ಲಿ ಏಕಶಿಲಾ ಬೃಂದಾವನ ಅಂತ ಮಾಡಿರುವಂಥದ್ದು. ಅಂದರೆ ಏಕಶಿಲಾ ಬೃಂದಾವನ ಅಂತ ಯಾಕೆ ಹೇಳ್ತಾರೆ ಅಂದರೆ ಒಂದೇ ಕಲ್ಲಿನಲ್ಲಿ ಅದು ಪೂರ್ತಿ ಕೆತ್ತನೆ ಆಗಿರುವಂಥದ್ದು. ಅಂದರೆ ಪೀಸ್ ಕಟ್ ಪೀಸ್ ಯಾವುದೂ ಇಲ್ಲ. ಒಂದೇ ಕಲ್ಲಲ್ಲಿ ಬೃಂದಾವನ ನೆಲೆಸಿರುವಂಥದ್ದು. ಶ್ರೀ ರಾಘವೇಂದ್ರ ಸ್ವಾಮೀಜಿ ಹಿಂದೆ ನೀವೇನು ಫೋಟೋಗಳಲ್ಲಿ ನೋಡ್ತಿರೋ ಬೃಂದಾವನ, ಆ ಕಲ್ಲು ಅಂದರೆ ಆ ಬೃಂದಾವನನ ಇಲ್ಲಿ ನೆಲೆಸಿರುವಂಥದ್ದು. ಮೂಲ ಬೃಂದಾವನ ಇದೆ ಅಂತ ಹೇಳ್ತಾರೆ ಇಲ್ಲಿ. ಸೊ ನೀವು ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಾಗ ಈ ಸ್ಥಳಕ್ಕೆ ನೀವು ಭೇಟಿ ಕೊಟ್ಟರೆ ತುಂಬ ಒಳ್ಳೆಯದು. ಈ ಬೃಂದಾವನನ ನೀವು ಕಣ್ತುಂಬ್ಕೋಬೋದು. ಅಂದರೆ ಅಲ್ಲಿ ನಾವು ಹೋಗಿದ್ದ ದಿವಸ ಪಂಚಾಮೃತ ಅಭಿಷೇಕ ಎಲ್ಲ ಅಭಿಷೇಕ ನಡೀತಾ ಇತ್ತು. ಸೊ ಅದೊಂದು ಅವಿಸ್ಮರಣೀಯ ಮತ್ತು ಧಾರ್ಮಿಕ ಪುನಸ್ಕಾರಗಳು ಅಲ್ಲಿ ನಡೆಯುವಂಥದ್ದು. ಸೊ ಹಾಗಾಗಿ ನೀವು ಈ ಸ್ಥಳಕ್ಕೆ ಭೇಟಿ ಕೊಡು ಅನ್ನೋದು ನಮ್ಮ ಉದ್ದೇಶ. ಮೂರನೇ ಸ್ಥಳ ಅಲ್ಲೇ ಪಕ್ಕದಲ್ಲಿ ಇರುವಂಥದ್ದು ಅಪ್ಪಣ್ಣಾಚಾರ್ಯರವರ ಮನೆ. ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರ ಗುರುಗಳು ಅಪ್ಪಣ್ಣಾಚಾರ್ಯರವರ ಮನೆ ಇರುವಂಥದ್ದು. ರಾಘವೇಂದ್ರ ಸ್ವಾಮಿಗಳು ಕೂಡ ಇಲ್ಲಿ ನೆಲೆಸ್ತಾ ಇದ್ದರು. ಮತ್ತು ಅವರು ಏನು ವಿದ್ಯಾಭ್ಯಾಸ ಮಾಡ್ತಿದ್ರು ಅದೆಲ್ಲವೂ ಕೂಡ ಈ ಅಪ್ಪಣ್ಣಾಚಾರ್ಯರ ಮನೆಯಲ್ಲೇ ಆಗುತ್ತಿತ್ತು. ಮತ್ತು ಅವರು ತಂಗುತ್ತಿದ್ದು ಅಂದರೆ ಮಲ್ಕೊತಿದ್ದು ಕೂಡ ಈ ಅಪ್ಪಣ್ಣಾಚಾರ್ಯರವರ ಮನೆಯಲ್ಲೇ. ನೀವೇನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಚಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಅಂತ ಏನು ನೀವು ಶ್ಲೋಕ ಜಪಿಸ್ತೀರೋ ಅದು ಈ ಅಪ್ಪಣ್ಣಾಚಾರ್ಯರವರ ಒಂದು ಶ್ಲೋಕ ಬರೆದುಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಈ ನಾವು ಇಲ್ಲಿ ಬಂದರೆ ನೀವು ನೋಡ್ಬೋದು, ಇಲ್ಲಿ ಶ್ರೀ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಅಂತ ಅಲ್ಲಿ ಬರೆದಿರುವಂಥದ್ದು. ಆಮೇಲೆ ಇದು ಹಳೇ ಕಾಲದ್ದು ಮನೆ ಆಗಿರೋದ್ರಿಂದ ಅಲ್ಲಿ ನಮಗೆ ಭೇಟಿ ಕೊಡಲು ಅವಕಾಶ ಇದೆ. ಅಲ್ಲಿ ನೀವು ಎಲ್ಲ ಸ್ಥಳಗಳನ್ನು ನೋಡ್ಬೋದು. ಅಲ್ಲಿ ಕೆಲವೊಂದು ಪುಸ್ತಕಗಳು, ರಿಯಲ್ ಫೋಟೋ ನೋಡಿ, ಇದು ರಿಯಲ್ ಫೋಟೋ ರಾಘವೇಂದ್ರ ಸ್ವಾಮೀಜಿಯವರು ಪೂಜೆ ಮಾಡ್ತಿರೋಂಥ ರಿಯಲ್ ಫೋಟೋ. ಒಂದೇ ಜಾಗದಲ್ಲಿ ಸಿಗೋದು, ನಿಮಗೆಲ್ಲೂ ಕೂಡ ಸಿಗಲ್ಲ. ಸೊ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಒಂದು ಫೋಟೋ ಮುಖಾಂತರ ಅಲ್ಲಿ ತೋರಿಸಿರುವಂಥದ್ದು. ಇದು ಬಿಚ್ಚಾಲಿ ನಾಗಪ್ಪ. ಅಂದರೆ ನಾಗಪ್ಪ ಎಡೆ ಎತ್ತಿರುವಂಥದ್ದು ಒಂದು ಬಿಚ್ಚಾಲಿ ನಾಗಪ್ಪ ಅಂತಲೇ ಪ್ರಸಿದ್ಧವಾಗಿರುವಂಥ ನಾಗಪ್ಪ ಅಂದರೆ ಹಾವನ್ನ ಇಲ್ಲಿ ಪೂಜೆ ಮಾಡುವಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದು, ಅವರ ಒಂದು ಶ್ಲೋಕಗಳು, ಸ್ತೋತ್ರಗಳಿದೆ. ಅದನ್ನು ನೀವು ಹೇಳಿದ್ರೆ ಒಳ್ಳೆಯದು ಅಂತ ಅಲ್ಲಿ ಹೇಳ್ತಾರೆ. ಮತ್ತು ನೋಡಿ, ಇದೇ ಬಿಚ್ಚಾಲಿ ನಾಗಪ್ಪ ಅವರ ಇದು ಮೂರ್ತಿ ಇರುವಂಥದ್ದು. ಅಲ್ಲಿ ಪೂಜೆ ದಿನ ನಡೆಯುವಂಥದ್ದು. ಅದರಿಂದ ಹೊರಗಡೆ ಬಂದರೆ ನೀವು ಇಲ್ಲಿ ನೋಡ್ಬೋದು ಹಳೇ ಪಿಲ್ಲರ್ಗಳು. ಮತ್ತು ಇದು ಸ್ಲೀಪಿಂಗ್ ಏರಿಯಾ ಆಫ್ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿ. ಅಂದರೆ ಏನು ವಿಶ್ರಾಂತಿ ಪಡಿತಿದ್ರು ಮತ್ತು ಇಲ್ಲೇ ತಂಗುತ್ತಿದ್ರು ಅಂತ ಹೇಳಿದ್ನಲ್ಲ ನಾನು, ಇಲ್ಲೇ ಅವರು ನಿದ್ದೆಯನ್ನು ಮಾಡ್ತಿದ್ದಂಥದ್ದು ಅನ್ನೋದು ಇಲ್ಲಿ ನಮಗೆ ತಿಳಿದು ಬಂದದ್ದು. ಮೂರನೇ ಸ್ಥಳ ಅಪ್ಪಣ್ಣಾಚಾರ್ಯರವರ ಮನೆ ನೋಡಿದ ನಂತರ ಮುಂದಿನ ಸ್ಥಳ ಶ್ರೀ ಪಂಚಮುಖಿ ದೇವಸ್ಥಾನ. ಅಲ್ಲೇ ನಿಮಗೆ ಗಾಡಿ, ಅಲ್ಲಿ ಆಟೋ ಏನು ಬುಕ್ ಮಾಡಿರ್ತಾರೋ ಅವರೇ ಕರ್ಕೊಂಡು ಹೋಗುವಂಥದ್ದು. ನಾಲ್ಕನೇ ಸ್ಥಳ ಇದಾಗಿರುತ್ತದೆ. ಇದು ಬಹಳ ಪ್ರಸಿದ್ಧವಾದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಗುರು ರಾಘವೇಂದ್ರ ಸ್ವಾಮೀಜಿಯವರು ಇಲ್ಲೂ ಕೂಡ 12 ವರ್ಷಗಳ ಕಾಲ ಇಲ್ಲಿ ಧ್ಯಾನ ಮಾಡಿರುವಂಥದ್ದು. ಧ್ಯಾನ ಮಾಡಿ ದೈವವನ್ನು ನೋಡಬೇಕು ಅಂತ ಹೇಳಿ ಅಲ್ಲಿ 12 ವರ್ಷ ಮಾಡಿ ತಪಸ್ಸು ಮಾಡಿದ ನಂತರ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರಿಗೆ ಆಂಜನೇಯ 5 ಮುಖಗಳಲ್ಲಿ, ಅಂದರೆ 5 ಅವತಾರಗಳಲ್ಲಿ ಅವರಿಗೆ ದರ್ಶನ ಕೊಟ್ಟಿರುವಂಥದ್ದು ಈ ಸ್ಥಳ. ಸೊ ಅದಕ್ಕಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳೋದು. ಇಲ್ಲಿ ಆಂಜನೇಯನ ಪಾದ ಇರುವಂಥದ್ದು. ಅಲ್ಲಿ ಪೂಜೆ ಮಾಡ್ತಾರೆ, ಅಲ್ಲಿ ಅಂತ್ರ ಕಟ್ಸ್ಕೊತಾರೆ. ಯಾರಿಗೆ ಜ್ವರ ಆಗಲಿ ಏನೇ ಇದ್ದರೂ ಇಲ್ಲಿ ವಾಸಿ ಆಗುತ್ತೆ ಅನ್ನೋದು ನಂಬಿಕೆ. ಸೊ ಇದು ಮುಖ್ಯ ದ್ವಾರ.
ಪಂಚಮುಖಿ ದೇವಸ್ಥಾನದ ಮುಖ್ಯ ದ್ವಾರ. ದರ್ಶನಕ್ಕೆ ಅಲ್ಲಿ ಹೋಗಬೇಕಾಗಿ ಅಲ್ಲಿ ಒಂದು ಬೋರ್ಡ್ ಹಾಕಿರುವಂಥದ್ದು. ಸೊ ಇದರೊಳಗೆ ಅಂದರೆ ಗುಹೆ ಥರ ಇದು ಒಂದು ಬೆಟ್ಟದಲ್ಲೇ ಇರುವಂಥದ್ದು. ಅಲ್ಲೇ ಇರುವಂಥದ್ದು ದೇವಸ್ಥಾನ ಪಂಚಮುಖಿ ದೇವಸ್ಥಾನ. ಸೊ ಮತ್ತೊಂದು ವಿಶೇಷ ಸಂಗತಿ ಏನಂದರೆ ನೋಡಿ, ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ ಇದು ವಾಹನ ಆಗಿತ್ತು. ಅಂದರೆ ಆಂಜನೇಯನಿಗೆ ಗರುಡ ವಾಹನ ಇದಾಗಿತ್ತು ಅನ್ನೋದನ್ನ ನಾವು ನಂಬ್ತೀವಿ. ಮತ್ತು ಇನ್ನು ಮತ್ತೊಂದು ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬರುವಂಥ ಬಂಡೆ ಅಂದರೆ ಬಂಡೆ ಅಂತ ನಾವು ಅನ್ಬೋದು. ಬಟ್ ಅದು ಆಂಜನೇಯನ ತಂಗು ಅಂದರೆ ಮಲಗುತ್ತಿದ್ದ ಬೆಡ್ ಮತ್ತು ಪಿಲ್ಲೋ ನೋಡಿ ಇಲ್ಲಿ ಹಾಕಿದ್ದಾರೆ. ಹಾಸಿಗೆ ಮತ್ತು ತಲೆದಿಂಬು ಅಂತ ಹಾಕಿರುವಂಥದ್ದು. ಆಂಜನೇಯ ಸ್ವಾಮೀಜಿಯವರು ಇಲ್ಲಿ ಮಲಗುತ್ತಿದ್ದರು ಅನ್ನೋದು ಇಲ್ಲಿನ ನಂಬಿಕೆ ಮತ್ತು ವಾಸ್ತವ. ಅದಾದ ನಂತರ ಅಲ್ಲೇ ಇರುವಂಥದ್ದು ಮತ್ತೊಂದು ಸ್ಥಳ ಏನಪ್ಪ ಅಂತಂದರೆ ಲಕ್ಷ್ಮೀ ದೇವಸ್ಥಾನ. ಇಲ್ಲಿ ನೀವೇನು ಪಂಚಮುಖಿ ದೇವಸ್ಥಾನ ದರ್ಶನ ಮುಗಿದ ನಂತರ ಇಲ್ಲಿ ಬಂದರೆ ನಿಮ್ಗೆ ಲಕ್ಷ್ಮೀ ದೇವಸ್ಥಾನ 5ನೇ ಸ್ಥಳ ಇದೇ ಆಗಿರುತ್ತದೆ. ಅಂದರೆ ಒಂದ್ರ ಪಕ್ಕ ಒಂದೊಂದು ಇರುವಂಥದ್ದು. ಪಂಚಮುಖಿ ದೇವಸ್ಥಾನದ ದರ್ಶನ ನಂತರ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇರುವಂಥದ್ದು. ಇಲ್ಲೂ ಕೂಡ ಒಂದು ಒಳ್ಳೆಯ ಒಂದು ಗುಹೆ ಒಳಗಡೆನೆ ಒಂದು ದೇವರು ಅಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಅಲ್ಲಿ ಕೂಡ ನಿಮ್ಮ ದರ್ಶನ ಮುಗಿಸ್ಕೊಂಡು ನೀವು ಹೊರಡಬಹುದು. ನೋಡಿ, ಆ ಲಕ್ಷ್ಮೀ ದೇವಸ್ಥಾನ ಅಂತ ಏನಂತ ಹೇಳಿದ್ನೋ ಅದು ಇಲ್ಲಿ ಈ ರೀತಿ ನಿಮಗೆ ಬಂಡೆಗಳ ಮಧ್ಯೆ ಇರುವಂಥದ್ದು. ಒಂದು ಚಿಕ್ಕದಾದ ದೇವಸ್ಥಾನ, ಪುಟ್ಟ ಗುಡಿ, ಅದರೊಳಗೆ ತಾಯಿ ಲಕ್ಷ್ಮಿಯವರು ನೆಲೆಸಿರುವಂಥದ್ದು. ಅಲ್ಲಿ ಪೂಜಾ ಪುನಸ್ಕಾರಗಳನ್ನು ನಡೆಯುವಂಥದ್ದು. ಅದಾದ ನಂತರ ಮುಂದಿನ ಸ್ಥಳ ಏನಪ್ಪ ಅಂತಂದರೆ ಮತ್ತೆ ರಿಟರ್ನ್ ಬರುವಾಗ ನೀವು ಪಂಚಮುಖಿ ದೇವಸ್ಥಾನದ ಅಂದ್ರೆ ಪಶ್ಚಿಮ ಭಾಗದಲ್ಲಿ ಬಂದಾಗ ಅಲ್ಲಿ ಗದೆ ಇರುವಂಥದ್ದು ಮತ್ತು ಆ ಬಂಡೆಕಲ್ಲುಗಳ ಮೇಲೆ ಇದನ್ನು ಕೆತ್ತಿರುವಂಥದ್ದು. ಇಲ್ಲಿ ಒಂದು ಚಿಕ್ಕದಾದ ಗುಡಿ ಇರುವಂಥದ್ದು. ಅಲ್ಲಿ ದೇವರ ಪೂಜೆ ದಿನನಿತ್ಯ ನಡೆಯುವಂಥದ್ದು. ಮತ್ತು ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ನೋಡಿ, ನೀವು ಇಲ್ಲಿ ನೋಡ್ಬೋದು ಶ್ರೀ ಆಂಜನೇಯ ಸ್ವಾಮೀಜಿಯವರ ಪಾದರಕ್ಷೆಗಳು ಇಲ್ಲಿರುವಂಥದ್ದು. ನೋಡಿ, ಇದರ ಒಳಗಡೆ ಏನಿದೆಯೋ ಇದು ಶ್ರೀ ಆಂಜನೇಯ ಸ್ವಾಮೀಜಿಯವರ ಪಾದರಕ್ಷೆಗಳು. ಆಂಜನೇಯ ಸ್ವಾಮೀಜಿ ಅವರು ನೈಜವಾಗಿ ಪಾದರಕ್ಷೆಗಳು ಏನು ಬಳಸ್ತಾ ಇದ್ರೋ ಅದು ಇಲ್ಲಿರುವಂಥದ್ದು. ಅದಕ್ಕೂ ಕೂಡ ಪೂಜೆಗಳನ್ನು ಸಲ್ಲಿಸುವಂಥದ್ದು. ಮನಸ್ಸಲ್ಲಿ ಬೇಡ್ಕೊಂಡು ಕಾಯಿಸಿದ್ರೆ ಅಂಟ್ಕೊಂತಂದ್ರೆ ನಿಮ್ ಕೋರಿಕೆ ಆದಷ್ಟು ಬೇಗ ಆಗುತ್ತೆ. ಸಮಯ ಕೆಳಗಡೆ ಬಿತ್ತಂದ್ರೆ ಲೇಟ್ ಆಗಿ ಆಗುತ್ತೆ. ಚೇಂಜ್ ಬೇಕಾದ್ರೆ ಕೊಡ್ತಾರೆ. ಮನಸ್ಸಲ್ಲಿ ಬೇಡ್ಕೊಂಡು ಕಾಯಿಸಿ. ನೋಡಿ, ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಒಂದು ಪರೀಕ್ಷೆ ನಡೆಸ್ಬೋದು ನೀವು. ಅಂದರೆ ನಿಮಗೆ ನೀವೇ ಪರೀಕ್ಷೆ ನಡೆಸ್ಕೋಬೋದು. ಯಾಕಂದರೆ ನೀವೇನಾದ್ರು ಒಂದು ಕೆಲಸವನ್ನು ಮಾಡ್ಕೋಬೇಕಾದ್ರೆ, ಅಂದರೆ ನೀವೇನಾದ್ರು ಕೆಲಸ ನಿಮ್ಮ ಮನಸ್ಸಿನಲ್ಲಿ ಮಾಡಬೇಕು ಅಂತ ಏನಾದ್ರು ತಿಳ್ಕೊಬೇಕಂದ್ರೆ ಅದು ಆಗುತ್ತಾ ಇಲ್ಲ ಅಂತ ಅಂದರೆ ಇಲ್ಲಿ ಒಂದು ಕಾಯಿನ್ ಇರ್ತವೆ. ಅಂದರೆ ಚಿಲ್ಲರೆ ಅಲ್ಲೇ ಕೊಡ್ತಾರೆ. ಅಥವಾ ನಿಮ್ಮ ಬಳಿ ಕಾಯಿನ್ ಇದ್ದರೆ ಆ ಗೋಡೆಗೆ ಅಂಟಿಸುವಂಥದ್ದು. ಆ ಗೋಡೆಗೆ ಅಂಟಿಸಿದಾಗ ಅದು ಅಂಟಿಕೊಂಡರೆ ಅಂದರೆ ತಕ್ಷಣ ಯಾವುದೇ ಏನು ಗಮ್ಮಿಲ್ಲ, ಏನಿಲ್ಲ, ಜಸ್ಟ್ ಹಂಗೆ ಅಂಟ್ಕೊಂಡ್ರೆ ಅದು ದೇವರ ಸಾಕ್ಷಿಯಾಗಿ ಅದು ಅಂಟ್ಕೊಂಡ್ರೆ ಆ ಕೆಲಸ ಬೇಗ ಆಗುತ್ತೆ ಅಂತ. ಅಂದರೆ ಆ ಕಾಯಿನ್ ಬಿತ್ತು ಅಂದರೆ ತಡವಾಗುತ್ತೆ. ಅಂದರೆ ಈಗ ಸದ್ಯಕ್ಕೆ ನಿಮಗೆ ಆ ಟೈಮಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಆಗಲ್ಲ ಅನ್ನುವಂಥದ್ದು. ಸೊ ನೋಡಿದ್ರಲ್ಲ, ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಜೀವ ಸಮಾಧಿ ಆಗುವ ಮುಂಚೆ ಅವರು ವಾಸಿಸಿದ ಸ್ಥಳ ಮತ್ತು ಧ್ಯಾನ ಮಾಡಿ ದೈವ ದರ್ಶನವನ್ನು ಪಡೆದ ಸ್ಥಳಗಳು. ಸೊ ಇವೆಲ್ಲನೂ ನೀವು ನೋಡಿದಾಗ ಒಂಥರ ಅಚ್ಚರಿ ಅಂತಲೇ ಅನಿಸ್ಬೋದು. ಸೊ ನೆಕ್ಸ್ಟ್ ಟೈಮ್ ನೀವು ಮಂತ್ರಾಲಯಕ್ಕೆ ಬಂದಾಗ ಈ 5 ಸ್ಥಳಗಳನ್ನ ಮಿಸ್ ಮಾಡದೆ ನೋಡಿ. ಇದು ನೋಡೋದ್ರಿಂದ ಬಹಳಷ್ಟು ನಿಮಗೆ ಒಂದು ಧಾರ್ಮಿಕ ಬಗ್ಗೆ ನಂಬಿಕೆ ಬರುತ್ತೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಪವಾಡಗಳನ್ನು ಇಲ್ಲಿ ನೀವು ನೋಡ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಮಿಸ್ ಮಾಡಿದ್ರೆ ನೋಡಿ. ಸ್ಟೇ ಟ್ಯೂನ್ಡ್. ಬೈ ಬೈ.